ಹಾಯ್! ಇವತ್ತು ನಾವು ಟೇಸ್ಟಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಚಾಪ್ಸ್ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂಚೂರು ಸಾಸಿವೆ ಮತ್ತು ಕರಿಬೇವು, ಆನಿಯನ್ ಹಾಕ್ಕೊತಾ ಇದ್ದೀನಿ. ಈಗ ನಾಟಿ ಕೋಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ನಾಟಿ ಕೋಳಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೊಬೇಕು ನಾಟಿ ಕೋಳಿನ. ಲೋ ಫ್ಲೇಮಲ್ಲಿ ಅದನ್ನು ಹಂಗೆ ಬಿಟ್ಬಿಡಿ, ಅದು ಚೆನ್ನಾಗಿ ಫ್ರೈ ಆಗಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಒಂದು ಸಾಸ್ ಪ್ಯಾನಲ್ಲಿ 2 ಸ್ಪೂನ್ ಧನಿಯಾ ಕಾಳು ಮತ್ತು 1 ಸ್ಪೂನ್ ಪೆಪ್ಪರು ಮತ್ತು 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಇದಿಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ. ಈಗ ಲಾಸ್ಟಲ್ಲಿ 2 ಸ್ಪೂನ್ ಗಸಗಸೆ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಗಸಗಸೆ ಹಾಕಿ. ಫಸ್ಟೇ ಗಸಗಸೆ ಹಾಕಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು 2 ಸ್ಪೂನ್ ಗಸಗಸೆ ಹಾಕಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸು, ಒಣಗಿದ ಮೆಣಸು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ನಾನು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕಿ ಒಂದು ಬಾಣಲಿಗೆ ಚಕ್ಕೆ, ಲವಂಗ ತೋರಿಸಿದ್ನಲ್ಲ ಅದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದು ಫುಲ್ಲು ಸ್ಮೆಲ್ ಹೋಗಬೇಕು. ಕರಿಬೇವನ್ನ ಸ್ವಲ್ಪ ಜನ ಯೂಸ್ ಮಾಡೋದಿಲ್ಲ ಚಿಕನ್ ಐಟಮ್ಸ್ಗೆಲ್ಲ. ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ಮಸಾಲೆಗೆ ಹಾಕಿದ್ರೆ, ಮತ್ತು ಹೆಲ್ತಿನೂ ಕೂಡ ಕರಿಬೇವು. ಅದಕ್ಕೆ ನಾನು ಯಾವಾಗಲೂ ಚಿಕನ್ ಐಟಮ್ಸ್ಗೆ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಒಂದು ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅರಿಶಿನನೂ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ, ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಉರಿ ಕೊಟ್ಬಿಟ್ಟು ಸೀದೋಗ್ಬಿಡುತ್ತೆ ಎಲ್ಲನೂ, ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು, ಈಗ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿ ಪುದೀನ ತೊಗೊಂಡಿದ್ದೀನಿ. ಪುದೀನ ಕಮ್ಮಿನೇ ತೊಗೊಂಡ್ರು ಚೆನ್ನಾಗಿರುತ್ತೆ, ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹುರಿದ್ಬಿಟ್ಟು ಕೊತ್ತಂಬರಿ, ಪುದೀನ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ. ಮುಂಚೆನೇ ಹಾಕಕ್ಕೆ ಹೋಗಬೇಡಿ, ಅದನ್ನು ರೋಸ್ಟು ಮಾಡ್ಕೊಬೇಡಿ. ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಪುದೀನ, ಕೊತ್ತಂಬರಿ. ಈಗ ಒಂದು ಜಾರ್ ತೊಗೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಮಾಡಿದ್ದು ಅದನ್ನು, ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಈ ಬೆಳ್ಳುಳ್ಳಿ, ಶುಂಠಿ ಹಸಿಯಾಗಿ ಹಾಕ್ಕೊಳ್ಳಿ. ಹಸಿಯಾಗಿ ಹಾಕ್ಕೊಂಡ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋ ಥರ ಚಾಪ್ಸ್ ಥರ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಹುರಿದಿದ್ವಲ್ಲ ಆ ಮಸಾಲೆನೆಲ್ಲ ಹಾಕಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ನೈಸಾಗೆ. ಆಮೇಲೆ ಕುಕ್ಕರಲ್ಲಿತ್ತಲ್ಲ ಚಿಕನು, ಅದು ಲೋ ಫ್ಲೇಮಲ್ಲಿ, ಅದಕ್ಕೆ ಇವಾಗ ಈ ಮಸಾಲೆ ಹಾಕ್ಕೊಳ್ಳಿ. ನಿಮಗೆ ನೀರು ಜಾಸ್ತಿ ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಚಿಕನ್ ಸಾಂಬಾರು ತುಂಬ ತಿಳಿಯಾಗಿದ್ದರೆ ಇಷ್ಟ ಆಗುತ್ತೆ. ಮತ್ತು ನಾನು ಮುದ್ದೆ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ನೀರಾಗೆ ಹಾಕ್ಕೊತಾ ಇದ್ದೀನಿ. ಲಿವರ್ ಫಸ್ಟೇ ಹಾಕಿಲ್ಲ, ಚಿಕನ್ ಲಿವರ್ ಬೆಂದೋಗ್ಬಿಡುತ್ತೆ ಅಂತ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ನಾನು ಲಿವರ್ ಹಾಕ್ತಾಯಿದ್ದೀನಿ. ಹಂಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿಟ್ಬಿಡಿ. ಆಮೇಲೆ ಒಂದು 3 ವಿಜಿಲ್ ಬರ್ಸ್ಕೊಂಡು ಓಪನ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಚಿಕನ್ ಚಾಪ್ಸ್ ಮಸಾಲೆ ರೆಡಿ ಆಗಿರುತ್ತೆ. ಈಗ ಆ ಚಿಕನ್ ಚಾಪ್ಸ್ಗೆ ನಾವು ಕೊತ್ತಂಬರಿ ಹಾಕ್ಕೊಬೇಕು. ಕೊತ್ತಂಬರಿ ಹಾಕ್ಕೊಂಡು ಹುರ್ಕೊಂಡು ಇವಾಗ ನಾವು ಅದನ್ನು ಸೈಡಲ್ಲಿ ಇಡೋಣ. ಈಗ ಮುದ್ದೆ ಮಾಡೋಣ. ಮುದ್ದೆ ಮಾಡಿಕೊಂಡು, ನಮಗೆ ಈ ಚಿಕನ್ ಸಾಂಬಾರಿಗೆಲ್ಲ ಮುದ್ದೆನೇ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಮುದ್ದೆನೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 4 ಮುದ್ದೆ ಮಾಡಿಕೊಂಡು ಆಮೇಲೆ ಚಿಕನ್ ಚಾಪ್ಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಆನಿಯನ್ನು, ಸೌತೆಕಾಯಿ ಎಲ್ಲ ಇಟ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮಟನ್ನು ಯೂಸ್ ಮಾಡ್ಬೋದು ನೀವು. ನಾಟಿ ಕೋಳಿ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ನೀವು ನಾರ್ಮಲ್ ಕೋಳಿ ಕೂಡ ಯೂಸ್ ಮಾಡಿ ಟ್ರೈ ಮಾಡಿ.